ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಸುತ್ತಲೂ ಅನೇಕ ಶತ್ರುಗಳು ನಮಗಿರುವಾಗ ಅಥವಾ ನಮಗೆ ಅವರು ತೊಂದರೆ ಕೊಡುತ್ತಿರುವಾಗ ದೇವರ ವಾಕ್ಯ ಅಥವಾ ದೇವರ ಮಾತು ಈ ದಿನ ಹೀಗೆ ಹೇಳುತ್ತದೆ, ಅದರ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡಬೇಡಿ ಎಂಬುದಾಗಿ. ಯಾಕೆಂದರೆ ಸತ್ಯವೇದದಲ್ಲಿ ನಾವು ಒಬ್ಬ ವ್ಯಕ್ತಿಯಾದ ದಾವೀದನನ್ನು ನೋಡುವಾಗ ಅವನಿಗೆ ಅನೇಕ ಶತ್ರುಗಳು ಅವನನ್ನು ಸುತ್ತುವರಿದಿದ್ದರು. ಅನೇಕ ವೇಳೆಗಳಲ್ಲಿ ಅವನ ಕುಟುಂಬದವರೇ, ಅವನ ಆಪ್ತ ಸ್ನೇಹಿತರು, ಅವನ ಮಗನೇ ಅವನಿಗೆ ಶತ್ರುವಾಗಿದ್ದನು. ಆದರೆ ನಾವು ನೋಡುವುದಾದರೆ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಸ್ವತಃ ದೇವರೇ ದಾವೀದನ ಕುರಿತಾಗಿ, ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು ಎಂಬುದಾಗಿ ಆತನ ಕುರಿತಾಗಿ ಒಳ್ಳೆಯ ಸಾಕ್ಷಿಯನ್ನು ಕೊಡುತ್ತಿದ್ದಾನೆ. ಹಾಗಾದರೆ ಒಬ್ಬ ಮನುಷ್ಯನಿಗೆ ವೈರಿಗಳು ಇಲ್ಲವಾದರೆ ಆತನಲ್ಲಿ ಒಳ್ಳೆಯ ಗುಣ ಇಲ್ಲ ಎಂಬುದಾಗಿ ಅರ್ಥ. ಹಾಗಾದರೆ ಯೇಸು ಕ್ರಿಸ್ತನು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿತ್ವ, ಒಬ್ಬ ಒಳ್ಳೆಯ ಗುಣವನ್ನು ಹೊಂದಿದ್ದ ಒಬ್ಬ ವ್ಯಕ್ತಿಯಾಗಿದ್ದನು. ಆತನನ್ನು ಕೂಡ ಈ ಲೋಕದಲ್ಲಿದ್ದಾಗ ಅನೇಕರು ದ್ವೇಷಿಸಿದರು, ಶಿಷ್ಯರು ಕೈಬಿಟ್ಟರು. ಆತನ ಸ್ವಂತ ಯಹೂದ್ಯ ಜನರೇ ಆತನನ್ನು ಹಿಡಿದು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಟ್ಟರು. ಆದರೂ ಕೂಡ ಯೇಸು ಕ್ರಿಸ್ತನು ಒಬ್ಬ ಗುಣವಂತವಾದ ವ್ಯಕ್ತಿಯಾಗಿದ್ದನು, ಇದ್ದಾನೆ, ಇರುತ್ತಾನೆ. ಅದರಿಂದ ಪ್ರಿಯರಾದ ದೇವ ಮಕ್ಕಳೇ, ಶತ್ರುಗಳು ನಮ್ಮನ್ನು ಸುತ್ತುವರೆದಿದ್ದಾಗ ನಾವು ನಮ್ಮತನವನ್ನು ಬಿಟ್ಟು ಬಿಡದೆ ದಾವೀದನ ಹಾಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ಹಾಗೆ ಗುಣವಂತ ಸ್ತ್ರೀಯಾಗಿ, ಗುಣವಂತ ಪುರುಷನಾಗಿ ಈ ಲೋಕದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.